ವೀಕ್ಷಕರೇ, ಅಪ್ಪು ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಓಕೇರಿ ತಾಲೂಕಿನ ಕಡಹಟ್ಟಿ ಗ್ರಾಮದಲ್ಲಿ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ತಳವಾರ್, ಜಯವಂತ ಶಿದ್ಲಪ್ಪಗೋಳ, ಮಹಾದೇವ್ ಕೆಳಗಡೆ, ಅಶೋಕ ಅರ್ಜುನವಾಡ, ಹಿಮಾನ್ವೆಲ್ ಕಳ್ಳಿಮನಿ ಹಾಗೂ ಭೀಮಾ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಕುಮಾರ್ ಕಡಹಟ್ಟಿ, ಗಜಾನಂದ ಕೊಂಕಣಿ, ತಮ್ಮಣ್ಣ ತಳವಾರ, ಶಾನೂರ್ ಬೂದಿಹಾಳ, ರಾಮಪ್ಪ ಶಿದ್ಲಪ್ಪಗೋಳ್, ಸದಾ ಕೆಳಗಡೆ, ರಮೇಶ್ ಕೆಳಗಡೆ, ಹಿರಿಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರತಿ ವರ್ಷವೂ ಕೂಡ ಈ ಒಂದು ಜಯಂತಿಯನ್ನು ಇಡೀ ನಮ್ಮ ಭಾರತ ದೇಶ ತುಂಬ ನಾವೆಲ್ಲ ಮಾಡ್ತೇವೆ. ಆದರೆ ನಾವು ಪ್ರತಿ ವರ್ಷ ಮಾಡೋದ್ರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಲಹೆ, ಸೂಚನೆ ಮತ್ತು ಅವರು ನಮಗೆ ಮಾರ್ಗದರ್ಶನಗಳನ್ನು ನೀಡಿರ್ತಾರೆ. ಅವೆಲ್ಲವುಗಳನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ಪರಿಪಾಲನೆ ಮಾಡಿಕೊಂಡು ಇವತ್ತು ದಿವಸ ಮುಂದೆ ಸಾಗಬೇಕಾಗಿದೆ. ಯಾಕಂದರೆ ಅವರು ತಮ್ಮ ಅನುಭವದಿಂದ ತಾವು ಅನುಭವಿಸಿರ್ತಕ್ಕಂಥ ಸಂಕಟ, ನೋವು, ವೇದನೆಗಳಿಂದ ಏನು ಹೇಳ್ತಾರಂತಂದರೆ, ನಾನು ಪೂಜೆಯಲ್ಲಿ ಸಿಗುವುದಿಲ್ಲ, ಧರ್ಮ ನಿಮ್ಮನ್ನು ಅಂಧಕಾರಕ್ಕೆ ನಡೆಸ್ತೈತಿ, ನಿಮ್ಮನ್ನು ಕತ್ತಲೆಯ ಕಡೆಗೆ ನಡೆಸ್ತೈತಿ, ನಾನು ಪೂಜೆ ಮಾಡೋದ್ರ ಪೂಜೆಯಲ್ಲಿ ಸಿಗುವುದಿಲ್ಲ, ಪುಸ್ತಕಗಳನ್ನು ಓದ್ರಿ, ಪುಸ್ತಕದಲ್ಲಿ ನಾನು ನಿಮಗೆ ಸಿಗುತ್ತೇನೆ ಎಂಬುದಾಗಿ ನನಗೆ ಏನು ಮಾಡಿದ್ದಾರಪ್ಪ ಅಂತಂದರೆ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಇವತ್ತಿನ ದಿವಸ ಇಂಥ ಮಹಾನಾಯಕ ಹುಟ್ಟಿರ್ತಕ್ಕಂಥ ಕೇವಲ ಇವತ್ತಿನ ದಿವಸ ದಲಿತರು, ಹಿಂದುಳಿದ ವರ್ಗದವರು ಮಾತ್ರವೇ ಮಾಡುವಂಥ ಒಂದು ಜಯಂತಿಯಲ್ಲ, ಇಡೀ ಎಲ್ಲ ಜನಾಂಗ ಮಾಡುವಂಥ ಈ ಜಯಂತಿ, ಇಂಥ ಮಹಾನಾಯಕನ ಜಯಂತಿಯನ್ನು ಮಾಡುವಂಥದ್ದು ಕೂಡ ನಮ್ಮೆಲ್ಲರ ಪುಣ್ಯ ಅಂತ. ಏಕೆಂದರೆ ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅದಕ್ಕಾಗಿ ಎಲ್ಲ ನನ್ನ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಅಂತಂದರೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ. ನಿಮ್ಮ ಮನೆಯೊಳಗೆ ಸ್ವಲ್ಪ ಏನಾದರೂ ಕಡಿಮೆ ಮಾಡಿರಿ, ವಿದ್ಯಾಭ್ಯಾಸಕ್ಕೆ ಮಾತ್ರ ಕಡಿಮೆ ಮಾಡಬೇಡ್ರಿ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಓದಬೇಕು, ಓದಬೇಕು, ಓದಿದರೆ ಅದರಿಂದ ನಿಮಗೆ ಜ್ಞಾನ ಲಭಿಸುತ್ತದೆ. ನಿಮ್ಮಲ್ಲಿ ಜ್ಞಾನ ಇರುವುದಾದರೆ ಆ ಜ್ಞಾನಕ್ಕೆ ನಿಮ್ಮ ಶತ್ರುಗಳು ಹೆದರುತ್ತಾರೆ ಎಂಬುದಾಗಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಲಿಕ್ಕೆ ಪ್ರಯಾಸ ಪಡೋಣ. ಮತ್ತು ಅದರ ಜೊತೆಗೆ ಇವತ್ತಿನ ದಿವಸ ಇಲ್ಲಿ ಸೇರಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ, ಯವನಸ್ಥರಿಗೆ ಮತ್ತು ನಮ್ಮ ಕಡಹಟ್ಟಿ ಗ್ರಾಮದ ಎಲ್ಲ ನಮ್ಮ ಸಮಾಜ ಬಂಧು ಬಾಂಧವರಿಗೆ ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್.